ಗುರುಜಿ, ನಾನು ಸ್ಟಾರ್ಟಿಂಗ್ಗೆ ಹೇಳ್ತಾ ಇದ್ದೆ, ಕೆಲವೊಬ್ಬರು ಪ್ರತಿನಿತ್ಯ ಅಂದರೆ ವರ್ಷ ಪೂರ್ತಿ ದುಡಿತಾನೆ ಇರ್ತಾರೆ, ಬಟ್ ಅವ್ರ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ಲೋದಿಲ್ಲ. ಇದಕ್ಕೆ ಪರಿಹಾರಗಳು ಏನು, ಅಂದರೆ ಯಾವ ರೀತಿ ದುಡ್ಡನ್ನು ಹಿಡಿದಿಟ್ಕೊಳ್ಬಹುದು ಅಂತ? ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಗೆ ಅವರ ಮನೆಯಲ್ಲಿ ಇರುವಂತಹ ಲಾಕರ್ ಏನಿರುತ್ತೋ, ವಸ್ತ್ರಾಭರಣಗಳು ಇಟ್ಕೊಳ್ಳುವಂಥದ್ದು, ಹಣಕಾಸು ಇಟ್ಕೊಳ್ಳುವಂತಹ ಲಾಕರ್ನಲ್ಲಿ ಮೇರು ಪರ್ವತ ಅನ್ನುವಂಥದ್ದು ಒಂದು ವಿಗ್ರಹ ಬರುತ್ತೆ. ಆ ವಿಗ್ರಹಕ್ಕೆ ಕೆಳಭಾಗದಲ್ಲಿ ಏನು ಪೀಠ ಅನ್ನುವಂಥದ್ದು ಇರುತ್ತೋ, ಪೀಠಕ್ಕೆ ಶ್ರೀಚಕ್ರ ಅನ್ನುವಂಥದ್ದು ಚಕ್ರ ಅನ್ನುವಂಥದ್ದು ಕೂಡ ಸೇರಿಸ್ಬೇಕಾಗುತ್ತೆ. ತದನಂತರ ಆ ಮನೆಯ ಒಡತಿಯ ಮತ್ತು ಗಂಡ ಹೆಂಡತಿಯರ ಇಬ್ಬರ ಹೆಸರುಗಳನ್ನು ಮತ್ತು ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಕೂಡ ಬರೆದಿಟ್ಟಾಗ, ಆ ಲಾಕರ್ನಲ್ಲಿ ಇಟ್ಟಾಗ ಮನೆಯಲ್ಲಿ ಆಗುವಂತಹ ಹಣಕಾಸಿಗೆ ಸಮೃದ್ಧಿ, ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು ದಕ್ಕುತ್ತೆ ಅನ್ನುವಂಥದ್ದು ಒಂದು ಸುಲಭ ಮಾರ್ಗ. ಎರಡನೇದಾಗಿ, ಯಾರ ಕಡೆಯಿಂದ ಎಲ್ಲಿಂದ ಅಸಮಾಧಾನಗಳು ಮತ್ತು ಕಣ್ಣು ದಿಷ್ಟಿಗಳು ಮನೆಗೆ ಸಂಬಂಧಪಟ್ಟಂಗೆ ವಾಸ್ತುದೋಷದಲ್ಲಿ ಏನಾದರೂ ಇದ್ದಾಗ, ಆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಗೆ ಮನೆಯ ಹೆಬ್ಬಾಗಿಲಿಗೆ ಗಣೇಶನ ತ್ರಿಮೂರ್ತಿಯ ಪಂಚಮುಖಿ ಗಣೇಶ ಅಥವಾ ತ್ರಿಮೂರ್ತಿಯ ಗಣೇಶ ಅನ್ನುವಂಥದ್ದು ಬರುತ್ತೆ, ದಿಷ್ಟಿ ಗಣಪತಿ ಅನ್ನುವಂಥದ್ದು ಕೂಡ ಬರುತ್ತೆ. ಇವುಗಳನ್ನ ಮನೆ ಹೆಬ್ಬಾಗಿಲಿಗೆ ಮುಂದೆ ಹಾಕ್ಕೊಂಡಾಗ ಮತ್ತು ಮನೆಯಲ್ಲಿ ಉತ್ತರ ದಿಕ್ಕಿಗೆ ಕನ್ನಡಿಯನ್ನು ಇಟ್ಕೊಳ್ಳುವಂಥದ್ದು, ಈಶಾನ್ಯ ದಿಕ್ಕಿಗೆ ಗಂಡ ಹೆಂಡತಿಯರ ಫೋಟೋವನ್ನು ಇಟ್ಕೊಳ್ಳುವಂಥದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಡುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಟ್ಕೊಂಡು ಅದಕ್ಕೆ ಸಕ್ಸಸ್ ಅನ್ನುವಂಥದ್ದು ಕಾಣ್ಕೋಬಹುದು. ಇನ್ನು ಗುರುಜಿ, ಸಾಕಷ್ಟು ಜನ ಹೇಳ್ತಾರೆ, ಅಂದರೆ ದುಡ್ಡಿಡುವಂತಹ ಜಾಗದಲ್ಲಿ ಈ ವಸ್ತುಗಳನ್ನು ಅವಾಯ್ಡ್ ಮಾಡಬೇಕು, ಇಂತಹ ವಸ್ತುಗಳನ್ನು ಇಡಬಾರ್ದು ದುಡ್ಡಿನ ಜೊತೆಗೆ ಅನ್ನೋದು ಕೂಡ ಇದೆ. ಸೊ ಹಾಗಿದ್ರೆ ಆ ವಸ್ತುಗಳು ಏನೇನು ಅಂತ? ಮುಖ್ಯವಾಗಿ ಅಶುಭ ತರುವಂತಹ ವಸ್ತುಗಳು ಅಂತಂದರೆ, ಬೆಡ್ರೂಮ್ನಲ್ಲಿ ಅಂತಂದರೆ ಲಾಕರ್ಗೆ ಸಂಬಂಧಪಟ್ಟಂಗೆ ಇರುವಂತಹ ಜಾಗದಲ್ಲಿ ಮತ್ತು ದೇವರ ಮನೆಗೆ ಸಂಬಂಧಪಡುವಂತಹ ವಾತಾವರಣ ಅಕ್ಕಪಕ್ಕ ಜಾಗದಲ್ಲಿ ಬಂದ್ಬಿಟ್ಟು ಪೊರ್ಕೆಯನ್ನು ಇಡಬಾರ್ದು. ಮತ್ತು ಮನೆ ಆ ರೂಮಿಗೆ ಸಂಬಂಧಪಡುವಂತಹ ಜಾಗದಲ್ಲಿ ಯಾವುದೇ ರೀತಿಯ ಜೇಡರ ಬಲೆಗಳು ಇರಬಹುದು ಮತ್ತು ಯಾವುದೇ ಕ್ರಿಮಿಕೀಟಗಳು ಬರುವಂತಹ ಜಾಗದಲ್ಲಿ ಬರೋ ರೀತಿಯಲ್ಲಿ ಇರಬಾರ್ದು. ಮತ್ತು ಮನೆಗೆ ಕುಟುಂಬದಲ್ಲಿ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಹಳೆಯ ವಸ್ತುಗಳನ್ನು, ಹಳೆಯ ಪಾದರಕ್ಷೆಗಳನ್ನಾಗಲಿ ಮನೆ ಒಳಗಡೆ ಇಡಬಾರ್ದು. ಅವುಗಳನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ತೆಗಿಬೇಕು. ಮತ್ತು ಯಾವ ಲಾಕರ್ ಇಟ್ಕೊಂಡಿರ್ತೋ ಆ ಲಾಕರ್ನಲ್ಲಿ ಕೊಳೆ ಬಟ್ಟೆಗಳು, ಹಳೆ ಬಟ್ಟೆಗಳು, ಹರಿದ ಬಟ್ಟೆಗಳನ್ನು ಇಟ್ಕೋಬಾರ್ದು. ಒಡೆದಿರೋ ಕನ್ನಡಿಯನ್ನು ಮನೆ ಒಳಗಡೆ ಆ ಲಾಕರ್ಗೆ ಸಂಬಂಧಪಟ್ಟಾಗ ಆ ಕಬೋರ್ಡ್ನಲ್ಲಿ ಇಟ್ಕೋಬಾರ್ದು. ಈ ಎಲ್ಲ ಇಟ್ಕೊಂಡಿರೋದ್ರಿಂದ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸ್ವಲ್ಪ ಕ್ಷೀಣವಾಗಿರುತ್ತೆ, ಬರುತ್ತೆ. ಮತ್ತು ವಿಶೇಷವಾಗಿ ಹೆಣ್ಮಗಳು ಎಷ್ಟು ಖುಷಿ ಸಂತೋಷದಿಂದ ಸಮೃದ್ಧಿಯಾಗಿ ಮನೆ ಹೊರಗಡೆ ಮತ್ತು ಒಳಗಡೆಗೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡು ರಂಗೋಲಿ ಬಿಟ್ಕೊಂಡು ಮನೇನ ಮತ್ತು ದೇವರ ಮನೇನ ತುಪ್ಪ ದೀಪಗಳಿಂದ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ಮಾಡಿದಾಗ ಯಾವುದೇ ಒಂದು ಸಮಸ್ಯೆಗಳು ಬರ್ದಿರ, ಹಣಕಾಸಿನಲ್ಲಿ ಕುಂದುಕೊರತೆಗಳು ಬರ್ದಿರ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು. ಓಕೆ ಗುರುಜಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.